ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದ ನೊಮ್ಯಾಡಿಕ್ ಇಂಜಿನ್. ಸೊ ಇವತ್ತು ನಾನು ನನ್ನ ಅಜ್ಜಿಯನ್ನು ಮೀಟ್ ಆಗಲಿಕ್ಕೆ ಬಂದಿದ್ದೇನೆ ಅಜ್ಜಿ ಮನೆಗೆ. ಸೊ ನೋಡ್ಬೋದು, ಇದು ನನ್ನ ಅಜ್ಜಿ ಮನೆ ನೋಡಿ. ಅಲ್ಲಿ ಬಂದರು ದ ಗ್ರೇಟ್ ಲೀಲಾಕಂದ್ರೆ ಇವರೇ. ಹಾಯ್ ಪಲ್ಲೆ ದೊಡ್ಡ, ಹಾಯ್ ಪಲ್ಲೆ, ಹಾಯ್ ಅಂತೆ, ಹಾಯ್ ಪಲ್ಲೆ ಏರ್ಲಿಜ್ಜರ್ ಪಕ್ಕಡೆಂಚನೆ ನೋಡಿ, ಏರ್ಲಿಜ್ಜರ್ ದೊಡ್ಡ ತುಲೆ. ಅವ್ರು ಕೇಳ್ತಿದ್ದಾರೆ ಯಾರಿದ್ದಾರೆ ಅಂತ. ನಾವೇ ಇರುದು ಇಬ್ಬರು, ನಾನ್ ಮತ್ತೆ ನೀವೇ. ತುಲೆ ಯಾರೇ ಇರ್ಲ ರಡೆ ಜನಪ್ಪು ಏರ್ ಇದ್ದೇರಿ. ಹಾಯ್ ಪಲ್ಲೆ, ಹಾಯ್ ಹಾಯ್ ಪಲ್ಲೆ, ಹಾಯ್ ನೋಡಿ ಹಾಗೆ ಹೇಳ್ತಿದ್ದಾರೆ ನನ್ನ ಅಜ್ಜಿ. ಖುಷಿಯಾಗಿದೆ ಅವರಿಗೆ. ಅವರೊಂದು ಪುಲ್ಲಿ ಬಂದಿದ್ದಾನೆ ತುಂಬಾ ಸಮಯ ಆದ್ಮೇಲೆ ಮೀಟ್ ಮಾಡ್ಲಿಕ್ಕೆ ಅವರನ್ನು. ಸೊ ಇಲ್ಲಿ ಮತ್ತೊಬ್ಬ ಇದ್ದಾನೆ ಹೀರೋ. ಹಾಯ್ ಪನ್ನಿಲ್ಲ, ಹಾಯ್ ಅಂತೆ. ಅಜ್ಜಿ ಮನೆಗೆ ಬಂದಿದ್ದೇನೆ. ಸೊ ಫ್ರೀ ಇದ್ದೆ ನಾನು ಮನೆಯಲ್ಲಿ. ಸೊ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡನ್ನು ಒಂದು ಹೇರ್ ಕಟ್ ಮಾಡ್ಲಿಕ್ಕೆ ಇತ್ತು ಅವನಿಗೆ. ಸೊ ಅವನನ್ನು ಡ್ರಾಪ್ ಮಾಡಿ ನಿಯರ್ ಬೈ ಇತ್ತು ಅಜ್ಜಿ ಮನೆ. ಸೊ ಅದಕ್ಕೆ ಅಜ್ಜನ್ನು ಮೀಟ್ ಆಗಲಿಕ್ಕೆ ಬಂದೆ. ಸೊ ಸ್ವಲ್ಪ ಟೈಮ್ ಅಜ್ಜಿಯೊಟ್ಟಿಗೆ ಸ್ಪೆಂಡ್ ಮಾಡಿ ವಾಪಸ್ ಹೋಗ್ತೇನೆ ನಾನು. ಇವತ್ತು ಮೊಸರು ಕುಡಿಕೆ ಎಲ್ಲ ಉಂಟು ನಮ್ಮ ಊರಲ್ಲಿ. ಹತ್ತವಾರ, ಕದ್ರಿ ಮತ್ತೆ ತುಂಬ ಕಡೆಯಲ್ಲಿ ಉಂಟು ಇವತ್ತು ಮೊಸರು ಕುಡಿಕೆ. ಅಂದರೆ ಲಾಸ್ಟ್ ಟೈಮ್ ಇದು ಸ್ವಲ್ಪ ಪೆಂಡಿಂಗ್. ಅಜ್ಜಿ ಮನೆ ನೋಡ್ಬೋದು ನಿಮಗೆ. ದಿಸ್ ಈಸ್ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ಆ್ಯಂಡ್ ಶಿ ಈಸ್ ಮೈ ಗ್ರ್ಯಾಂಡ್ ಮದರ್, ಗ್ರೇಟೆಸ್ಟ್ ಲೇಡಿ ಆಫ್ ಆಲ್ ಟೈಮ್. ಅತ್ತೆ ದೊಡ್ಡ ಫುಲ್ ಇರಾಗಿ ನೀವು ಫುಲ್ ಫ್ಯಾನ್ಸ್ ಪುರ ಬರ್ತಿರ್ತಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಫ್ಯಾನ್ಸ್ ಪುರ ಬರ್ತೀರಿ ನೀವು, ಅಭಿಮಾನಿಗಳು ಫುಲ್ ದೊಡ್ಡ. ಫುಲ್ ನನಗೆ ಈಗ ಫುಲ್ ಅಂದ್ರೆ ಫುಲ್ ಲೆಕ್ಚರ್ ಮೋಡಲ್ಲಿ ಇದ್ದಾರೆ ದೊಡ್ಡ. ಕಾಲೇಜ್ ಆಯ್ತು ನಿನ್ನದು, ಇನ್ನು ತಿರುಗಾಡುದಲ್ಲ, ಹೀಗೆ ಕಲಿಬೇಕು, ಮನೆ ನೋಡ್ಬೇಕಂತೆಲ್ಲ ಫುಲ್ ಲೆಕ್ಚರ್ ಕೊಡ್ತಿದ್ದಾರೆ. ವರ್ತ್ ಇಟ್. ಅವ್ರು ಹೇಳಿದೆಲ್ಲ ಕೇಳ್ಬೇಕಾಗ್ತದೆ. ದೊಡ್ಡ ಅಲ್ಲ, ಅಜ್ಜಿ ಅಲ್ಲ ನನ್ನದು. ಅದಕ್ಕೆ ಎರಡಲ್ಲ ಪಾತಿರ ಒಂದು ಇಜ್ಜಿ ದೊಡ್ಡ ಕ್ಯಾಮ್ರಾಡ ಪಾತಿರ ನಾನು. ಅವಳ ಮತ್ತೆ ಮಾಮಿ ಲಾಗುಡು ನೆನಪಿನ. ಸೊ ಇವ ನನ್ನ ಮಾಮಿ ಆಯ್ ಪಲ್ಲೆ ಇರ್ಲ. ಸೊ ಇವ ನನ್ನ ಮಾಮಿಯ ಮಗ. ಓದುದಿಲ್ಲ ಎಲ್ಲರೂ ಇವನಿಗೆ ಓದ್ಲಿಕ್ಕೆ ಹೇಳಿ. ಎಕ್ಸಾಮ್ ಉಂಟು ಇವರಿಗೆ ನಾಳೆ, ಮಿಡ್ ಟರ್ಮ್. ಓ ಎಕ್ಸಾಮ್ ಎಲ್ಲ ಕನ್ನಡ ಎಕ್ಸಾಮ್ ಉಂಟು, ಓದಿಲ್ಲ ಎಲ್ಲ ಓದ್ಲಿಕ್ಕೆ ಹೇಳಿ ಇವನ. ಕನ್ನಡಲ್ಲಿ ಮಾರ್ಕ್ಸ್ ಎಷ್ಟು ನಿನ್ಗೆ ಲಾಸ್ಟ್ ಎಕ್ಸಾಮ್ ಅಲ್ಲಿ? ಎಷ್ಟರಲ್ಲಿ? 20ರಲ್ಲಿ 10 ತೆಗ್ದಾನೆ. 20ರಲ್ಲಿ 20 ತೆಗಿಬೇಕು. ತೆಗಿತಿಯಲ್ಲ? ಯಾವಾಗ ತೆಗಿತಿ? ಈಗ ರಿಟರ್ನ್ ಅತ್ತ ರಿಸಲ್ಟ್ ಬರ್ಲಿ ನೋಡುವ. ಎಲ್ಲ ಕಾಯ್ತಿರ್ತಾರೆ. 200 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಕಾಯ್ತಿರ್ತಾರೆ ನಿನ್ನ ರಿಸಲ್ಟ್. 400ರಲ್ಲಿ ನೋಡುವ. ಕನ್ನಡದಲ್ಲಿ 20 ತೆಗಿ, 40ರಲ್ಲಿ 30 ತೆಗಿಬೇಕು. 10 ಮಾರ್ಕ್ ಪರವಾಗಿಲ್ಲ ಹೋಗ್ಲಿ. ನಮ್ಗೆ ಅಷ್ಟು ಸಹ ಬಿಡ್ತಿರ್ಲಿಲ್ಲ. ನಮ್ಗೆ 40ರಲ್ಲಿ 40. ಮತ್ತೆ ನಾವು ಕಲಿಯುವಾಗ ಹೇಳ್ತಿದ್ರಿ 40ರಲ್ಲಿ 40 ತೆಗಿಬೇಕಂತ. ಹೀಗೆ ಅಷ್ಟಿತ್ತು ಆಗ. ನೋಡು ಉಂಟು, ತೋರ್ಪಿದ್ರೆ ಉಂಟಲ್ಲ. ಅಜ್ಜಿ ಕೇಳ್ತಿದ್ದಾರೆ ಯಾರ ಹತ್ರ ಮಾತಾಡುದವ, ಅದು ಕ್ಯಾಮರಾಡ ಪಾತಿರು ದೊಡ್ಡ. ಅವನಿಗೆ ಸ್ಟ್ಯಾಂಡ್ ದೆಪ್ಪಂದ ಸ್ಟಾರ್ಟ್ ಆಪುಜಿ ಗಾಡಿ ಸೆನ್ಸರ್. ಸೊ ನೀನು ಗಾಡಿ ಸ್ಟಾರ್ಟ್ ಮಾಡ್ಬೇಕಂತ. ಈಗ ಕ್ಲಚ್ ಬತ್ತಿ ಅವಳು ಉಪ್ಪ ತಿರ್ತಿ ಬಿಟ್ರೆ ಬರ್ಪುಣ ನಿಕ್ಕು ಮೆಲ್ಲ ಕ್ಲಚ್ ಬಿಡು ಮೆಲಾನೆ. ನೀ ಗಾಡಿ ಬಿಡ್ಲಿಕ್ಕೆ ಬರಲ್ಲ ಆದ್ರೆ ಕೂಡ ಕೂತ್ಕೊಂಡಿದ್ದಾನೆ ಗಾಡಿಯಲ್ಲಿ. ಸೊ ಈಗ ಅಜ್ಜಿ ಮನೆಗೆಲ್ಲ ಹೋಗಿ ಜಸ್ಟ್ ಈಗ ಮನೆಗೆ ಬಂದದಷ್ಟೇ. ನನ್ನ ಫ್ರೆಂಡನ್ನು ಡ್ರಾಪ್ ಮಾಡಿ ವಾಪಸ್ ಈಗ ನಮ್ಮ ಮನೆ ಹತ್ರ ಮೊಸರು ಕುಡಿಕೆ, ಹಾಗೆ ಹೇಳಿದಾಗೆ ಮೊಸರು ಕುಡಿಕೆ ಎಲ್ಲ ಉಂಟು. ಈಗ ನೋಡ್ಲಿಕ್ಕೆ ಹೋಗ್ಬೇಕು ಸ್ವಲ್ಪ. ಸೊ ಮುಂದಿನ ವ್ಲಾಗನ್ನು ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ ಅಜ್ಜಿಯನ್ನು ಮೀಟ್ ಆಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಸಮಯ ಆಯಿತು ನಾನು ಅಲ್ಲಿಗೆ ಹೋಗೋದೆ, ಅಜ್ಜಿ ಮನೆಗೆ ಹೋಗೋದೆ. ಹತ್ರ ಇದ್ರೂ ಕೂಡ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಬಂದೆ ಈಗ ನಾವು ಪ್ರೊಸೆಷನ್ಗೆ ಹೊರಟಿದ್ದೇವೆ. ಆದರೆ ಇಲ್ಲಿ ಮಳೆ ಬರ್ತಾ ಉಂಟು. ಮಳೆ ಫುಲ್ ವಾಪಸ್ ನಮ್ಮ ಪ್ಲ್ಯಾನ್ ಹಾಳು ಮಾಡಿದ್ದೆ. ನೋಡ್ಬೋದು ನಿಮಗೆ ಮಳೆ ಬರ್ತಾ ಉಂಟು. ಇಲ್ಲಿ ಕಾಣಲ್ಲ, ಇದರಲ್ಲಿ ಲೈಟ್ ಸ್ವಲ್ಪ ಜಾಸ್ತಿ ಬೇಕು ಕಾಣಲಿಕ್ಕೆ. ಸೊ ಈಗ ಮಳೆ ಬರ್ತಾ ಉಂಟು. ಮಳೆ ಎಲ್ಲ ನಿಂತ ಮೇಲೆ ವಾಪಸ್ ನಾವು ಪ್ರೊಸೆಷನ್ಗೆ ಹೊರಟಿದ್ದೇವೆ ಇಲ್ಲಿಂದ. ಫಸ್ಟ್ ನನ್ನ ಫ್ರೆಂಡನ್ನು ಪಿಕ್ ಮಾಡಿ ಮತ್ತೆ ಅಲ್ಲಿಂದ ಪ್ರೊಸೆಷನ್. ಸೊ ಇದಂತ ಗೊತ್ತಿಲ್ಲ. ಈಗ ಫ್ರೆಂಡಿದ ಮನೆಗೆ ಹೋಗ್ತೇನೆ ಅವನನ್ನು ಪಿಕ್ ಮಾಡಲಿಕ್ಕೆ ಇಲ್ಲಿಂದ. ಸೊ ಇವ ಸಹ ಅದೇ ಕ್ಯಾಟಗರಿಯಲ್ಲಿ ಬರ್ತಾನೆ. ಯಾವುದಂದರೆ ಮೊನ್ನೆ ಒಬ್ಬನನ್ನು ತೋರಿಸಿದ್ದೆ ನಿಮಗೆ ಲಾಗಲ್ಲಿ. ಇವ ಕೂಡ ಸೇಮ್ ಅದೇ ಕ್ಯಾಟಗರಿಗೆ ಬರ್ತಾನೆ. ಎಲ್ಲರನ್ನು ಕರೀತಾರೆ, ಆದರೆ ಇವನೇ ಹೊರಡುವುದಿಲ್ಲ. ಲಾಕ್ ಉಂಟು ಸ್ವಲ್ಪ. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ನಾನು ಬಿದ್ದಿದ್ದೆ ಗಾಡಿಯಲ್ಲಿ.
ಬಿದ್ದು 1 ತಿಂಗಳು ಬೆಡ್ ರೆಸ್ಟಲ್ಲಿದ್ದೆ, ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿ ಲೆಫ್ಟ್ ಹ್ಯಾಂಡ್. ಸೊ ಇದೇ ಜಾಗ ಗಾಯ್ಸ್. ವಿಷಯ ಏನಂದರೆ ಅದೇ ನಾಯಿ ಅಡ್ಡ ಬಂದದ್ದು ನನಗೆ, ಬ್ಲ್ಯಾಕ್ ಕಲರ್ ಇದು, ಅದೇ ನಾಯಿ, ಸೇಮ್ ನಾಯಿ. ಈಗ ಹೋಗ್ತಿದ್ದೇನೆ ನಾನು ಅವನನ್ನು ಪಿಕ್ ಮಾಡಲಿಕ್ಕೆ. ಮಳೆ ಬಂತು ಈಗ ಇಲ್ಲಿ. ಪಾಪ ತುಂಬ ಕಷ್ಟಪಟ್ಟು ಪ್ರೊಸೆಷನಿಗೆ ಫುಲ್ ರೆಡಿಯೆಲ್ಲ ಆಗಿರ್ತಾರೆ ನಮ್ಮ ಟೀಮ್ನವರು. ತುಂಬ ಖರ್ಚೆಲ್ಲ ಮಾಡಿ ಟ್ಯಾಬ್ಲೋ ಎಲ್ಲ ಮಾಡಿರ್ತಾರೆ. ಬಟ್ ಈ ಮಳೆ ಎಲ್ಲ ಹಾಳು ಮಾಡಿತ್ತು. ಬೆಳಿಗ್ಗೆಯಿಂದ ಒಂದು ಅಡ್ರೆಸ್ ಇರಲಿಲ್ಲ ಮಳೆದು. ಸಂಜೆ ಆಗುವಾಗ ಎಲ್ಲಿಂದ ಬಂತಂತ ಗೊತ್ತಿಲ್ಲ ಮಳೆ. ಈಗ ಸ್ವಲ್ಪ ಸ್ಟಾಪ್ ಆಯಿತು ಮಳೆ. ಬರದಿದ್ದರೆ ಸಾಕು ಮಳೆ, ಪ್ರೊಸೆಷನ್ ಮುಗಿಯೋ ತನಕ. ಮನೆ ಫುಲ್ ಇವನ ಮನೆ ಅಂದರೆ ಫುಲ್ ಗಲ್ಲಿಯಲ್ಲಿ ಉಂಟು ಇವನ ಮನೆ. ಫುಲ್ ಗಲ್ಲಿ, ಇಲ್ಲಿ ಗಲ್ಲಿಯಲ್ಲಿ ಲಾಸ್ಟ್ ಇದು ಮನೆದು. ಇಲ್ಲಿ ಇಲ್ವಾ ಅಂತ, ಇವನ ಗಾಡಿ ಇಲ್ಲ. ನನ್ನ ಹತ್ರ ಮಾತ್ರ ಬರ್ಲಿಕ್ಕೆ ಹೇಳಿದ್ದಾನೆ ಇವ. ನನ್ನ ಗಾಡಿ ಕಾಣುವುದಿಲ್ಲ. ಆಂಟಿ जीतू పోయేనా ದೂರ పోయి ಹಿಂದೆ ಎಂಡ ಬರ್ರೆ ಬಂಡೆ ಬೊಕ್ಕ ಇಡೆ. ಇಲ್ಲಿ ಇಲ್ಲ, ಅವ ಆಲ್ರೆಡಿ ಹೋಗಿದ್ದಾನೆ. ಸೊ ನಾನು ಫೋನ್ ಕೂಡ ಬಿಟ್ಟು ಬಂದಿದ್ದೇನೆ ಮನೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಏನು ಬೇಕಾದರೂ ಬಿಟ್ಟು ಹೋಗ್ತೇನೆ ನಾನು, ಬಟ್ ಫೋನ್ ಬಿಟ್ಟು ಹೋಗೋದಿಲ್ಲ. ಇದು ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ. ಅವ ಹೊರಡಿದ್ದೇನೆ ಮನೆಯಿಂದ ಆಲ್ರೆಡಿ. ಏನೋ ಫಸ್ಟ್ ಟೈಮ್ ಅವ ಬೇಗ ಹೊರಟದ್ದು ಮನೆಯಿಂದ. ಕಾಲ್ ಮಾಡಲಿಕ್ಕೆ ನನ್ನ ಫೋನ್ ಕೂಡ ನಾನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ. ಅಪ್ಪ ಎಂಥ ರೋಡ್ ಮಾರ. ಇಡೀ ಮ್ಯಾಂಗ್ಳೂರಲ್ಲಿ ನಿಮಗೆ ಎಲ್ಲಿದು ಕೂಡ ರೋಡ್ ಬೇಕಾದರೆ ಸರಿಯಾಗ್ಬೋದು, ಬಟ್ ಇಲ್ಲಿದಂತೂ ಸರಿ ಆಗೋದೇ ಇಲ್ಲ. ಇಲ್ಲಿದು ರೋಡ್ ಸರಿಯಾಗಬೇಕಾದ್ರೆ ನನ್ನ ಮೊಮ್ಮಗ ಇಲ್ಲಿದು ಕಾರ್ಪೊರೇಟ್ರಾಗಿ ಬರಬೇಕು ಫ್ಯೂಚರಲ್ಲಿ, ಆಗ ಮಾತ್ರ ಸರಿಯಾಗೋದು. ಇದು ಕುಡ್ಪಾಡಿ ರೋಡ್, ಜಪ್ಪು ರೋಡ್. ಇದು ಜಪ್ಪು ಮಾರ್ಗನ್ಸ್ ಗೇಟಿಂದ ಜಪ್ಪಿನ ಮೊಗರಿಗೆ ಕನೆಕ್ಟ್ ಆಗುವ ರೋಡ್ ಇದು. ನೋಡ್ಬೋದು ನಿಮಗೆ. ಇಲ್ಲಿ ಒಂದು ಕಾಂಕ್ರೀಟ್ ಒಂದು ಚಂದ ಉಂಟು, ಮತ್ತೇನಿಲ್ಲ ಒಳಗಡೆ. ಹೋಗುವ. ಇಲ್ಲಿ ನಮ್ಮದೊಂದು ಅಂಗಡಿಯಲ್ಲಿತ್ತು ಫುಲ್. ಇಲ್ಲಿ ಫುಲ್ ಅಂದರೆ ಫುಲ್ ಚೇಂಜ್ ಆಗಿದೆ. ಇಲ್ಲಿ ಫುಲ್ ರಿನೋವೇಟ್ ಆಗಿದೆ. ಇಲ್ಲಿ ಒಂದು ಪಂಪ್ ಆಗಿದೆ ಈಗ, ಪೆಟ್ರೋಲ್ ಪಂಪ್. ಸೊ ಇಲ್ಲಿ ನಮ್ಮದೊಂದು ಗೂಡಂಗಡಿ ಇತ್ತು ಮುಂಚೆ. ಜ್ಯೂಸ್ ಕುಡಿಲಿಕ್ಕೆಲ್ಲ ಬರ್ತಿದ್ವಿ ಇಲ್ಲಿ ಗೂಡಂಗಡಿಗೆ. ಇಲ್ಲಿ ಭಗವತಿ ಊಟದ ಮನೆ ಅಂತ ಕಾಣ್ತಾ ಉಂಟು. ಅಲ್ಲಿ ತುಂಬ ಒಳ್ಳೆ ಫುಡ್ ಸಿಗ್ತದೆ ಅಲ್ಲಿ. ಕೋಳಿ ಸುಕ್ಕ, ಕೋಳಿ ಪುಳಿ ಮುಂಚಿ, ಕೋರಿ ರೊಟ್ಟಿ, ನೀರು ದೋಸೆ, ಒನ್ ಆಫ್ ದ ಬೆಸ್ಟ್. ಇಲ್ಲಿಂದ ರಾಂಗ್ ಸೈಡಲ್ಲಿ ಹೋಗುವ, ಯಾಕೆಂದರೆ ಅಲ್ಲಿ ತನಕ ಹೋಗಿ ವಾಪಸ್ ಡಿವೈಡರ್ ತಿರುಗಿಸಿ ಬರಬೇಕು. ಕೆಲಸ ಆಗಲಿಕ್ಕಿಲ್ಲ. ಸೊ ಇಲ್ಲೇ ಬಂತು ಮತ್ತೊಬ್ಬನಿದು ಮನೆ ಇದೆ. ಫುಲ್ ನಮ್ಮ ಗಾಡಿಯೆಲ್ಲ ಉಂಟು ಟೀಮ್ ಇದು. ಅಲ್ಲಿ ಆಂಟಿ ಇದ್ದಾರೆ, ಫ್ರೆಂಡ್ ಇದಮ್ಮ. ಹೋಗೋ. ಸೊ ಇಲ್ಲಿಂದ ನಾವೀಗ ಇವರನ್ನೆಲ್ಲ ಪಿಕ್ ಮಾಡಿ ಈಗ ಪ್ರೊಸೆಷನ್ಗೆ ಹೊರಟಿದ್ವಿ. ಇಲ್ಲಿಂದ ಪ್ರೊಸೆಷನಲ್ಲಿ ಸಿಗುವ ಗಾಯ್ಸ್. ಬಾಯ್. ಗಾಯ್ಸ್ ಇಲ್ಲಿ ಕುಲೆ ಬಂದಿದೆ. ಕುಲೆಯಲ್ಲಿ ಈಗ ಟ್ಯಾಬ್ಲೋ ಆದ ಮೇಲೆ ಸೀದಾ ನಂದಿಗುಡ್ಡೆಯಲ್ಲಿ ಈಗ ಪ್ರೊಸೆಷನನ್ನು ನೋಡಿ ಬಂದದಷ್ಟೇ. ನಾವೀಗ ನಮ್ಮ ಟೀಮಿದು ಮೇನ್ ಗಾಯದೊಬ್ಬನಿದು ಬರ್ಡೇ ಉಂಟು ಇವತ್ತು. ಸೊ ಟೈಮ್ ಆಯಿತು 12 o'clock, 16 September ಒಂದು ಬರ್ಡೇ. ಸೊ ಕೇಕ್ ತಗೊಂಡು ಹೋಗ್ಲಿಕ್ಕೆ ಬಂದ್ವಿ ನಾವು. ಟೈಪ್ ಕೇಕ್ಸ್, ಲಿಚಿ ಕೇಕ್, ಸ್ಟ್ರಾಬೆರಿ ಮೈ ಫೇವ್ರೇಟ್, ಚೋಕೊಲಾವಾ. ಕ್ವಶನ್ ಪರ್ಲಿಗೆ ಬಂದಿದ್ದಾನೆ. ಇಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ. ಕಗ್ಗು ಹಾಯ್ ಪನ್, ಈ ಹೊಸ ಮೆಂಬರ್ ಏನೋ ಲಾಗಿನ್. ಹಾಯ್.
ಸೊ ಗಾಯ್ಸ್ ಇನ್ನು ಸೆಲೆಬ್ರೇಷನ್ ಹತ್ರ ಸಿಗುವ. ಇಲ್ಲಿ ಕಾಣುದಿಲ್ಲ, ಲೈಟ್ ಇಲ್ಲ ಇಲ್ಲಿ. ನೋಡಿ ಈ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಅಜ್ಜಿ ಮನೆ ಆಗಿರಲಿ ಮತ್ತು ಪ್ರೊಸೆಷನ್ ಆಗಿರಲಿ ಎಲ್ಲೇ ಹೋಗಿ ಬಂದ್ವಿ. ಈಗ ಬರ್ಡೇ ಸೆಲೆಬ್ರೇಷನ್ ಆಗ್ತಾ ಉಂಟು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನೂ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.